ಸಯಾನೋ ಬಯೋಟೆಕ್ನಿಂದ ಈಗ ದಾಳಂಬ್ರಿ ಸಸಿ ಖರೀದಿ ಮಾಡಿದ್ವಿ ಸರ್. ಅವು ಬಹಳ ಕಳಪೆ ಗುಣಮಟ್ಟದ್ದು ನಮಗೆ ಸಸಿ ಕಳಿಸ್ಯಾರ ಅವರು. ನಾವು ಭಗವಾ ಅಂತ ಒಂದು ವೆರೈಟಿ ಇದೆ, ಶರತ್ ಕಿಂಗ್ ಅಂತೇಳಿ ನಾವು ತರಕ ಆರ್ಡರ್ ಕೊಟ್ಟಿದ್ವಿ. ಅವರು ಸಿದ್ದೇಶ್ ಅಂತೇಳಿ ಮುಂಡ್ರಿಗೆ ಹತ್ರ ಸುಣಗಾಡ್ ಸಿದ್ದೇಶ್ ಅಂತ ಅವನ ಹೆಸರು. ನಮ್ಮ ಹತ್ರ ಅಡ್ವಾನ್ಸ್ ಹಾಕ್ಸ್ಕೊಂಡಾನ. ಆಮೇಲೆ ಬ್ಯಾಂಕಿಗೆ ದುಡ್ಡು 48 ರೂಪಾಯಿ ಒಂದು ಸಸಿ ಇಸ್ಕೊಂಡಾನ. ಅದು ಬಟ್ ಈಗ ಅದರಲ್ಲಿ ಹೂವೆಲ್ಲ ನಮ್ಮ ಹೊಲದಲ್ಲಿ ಬಿಟ್ಟಿವಲ್ಲ, 3-4 ತರ ವೆರೈಟಿ ಹೂವು ಇದೆ. ಹ್ಞೂ ಸರ್. ಅದು ಒಂದು ವೈಟ್ ಬಿಳೆ ಹೂವು ಇದೆ, ಒಂದು ಫುಲ್ ರೆಡ್ ಇದೆ, ಒಂದು ಫುಲ್ ರೋಸ್ ಕಲರ್ ಇದೆ. 3-4 ವೆರೈಟಿ ಅವನ್ ಮೊನ್ನೆ ಕರೆ ಕಳಿಸಿದ್ವಿ ನಾವು, ಬಂದ ನೋಡಿ ಸರ್. ನಾವು ಇವ ಹೊಸದಾಗಿ ನಮ್ಗೇನು ಗೊತ್ತಿತ್ತಿಲ್ಲ, ಇದೆ ಫಸ್ಟ್ ನಾನು ತರಿಸಿ ನಾಟಿ ಮಾಡಿದ್ದೆ. ನಾನು 1500 ಸಸಿ ತರಿಸಿದ್ದೀನಿ. ಇದು ಕಳಪೆ ದಾಳಿಂಬೆ ಸಸಿಗಳನ್ನು ರೈತರಿಗೆ ನೀಡಿ ಮೋಸ ಮಾಡಿರ್ತಕ್ಕಂಥ ಸಯಾನೋ ಬಯೋಟೆಕ್ ಎಂಬ ಕಂಪನಿ ಇವಾಗ ಹಲವಾರು ಕಡೆಗೆ ನಾವು ರೈತರಿಗೆ ಬಹಳ ಮೋಸ ಆಗಿರ್ತಕ್ಕಂಥ ಕಂಪನಿಯಿಂದ ನಿಮಗೆ ಏನು ಈಗ ಪರಿಹಾರ ಸಿಗಬೇಕಂತ ಕೇಳ್ತೀರಿ ಸರ್? ಈಗ 8 ತಿಂಗಳು ನಾವು ಜಪಾನ ಮಾಡಿದ್ದೀವಿ. ಈಗ ಯಾವ ಕಂಪನಿ ಅದ ನಿಮಗೆ ಸಸಿ ಕೊಟ್ಟಿರೋದು? ನಮಸ್ಕಾರ ವೀಕ್ಷಕರೇ, ಸಯಾನೋ ಬಯೋಟೆಕ್ ಮಹಾಮೋಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಸ್ವಾಮಿ ಹಿರೇಮಠ್. ಪ್ರಿಯ ವೀಕ್ಷಕರೇ, ಈ ನಿಮ್ಮ ಗಂಗೋತ್ರಿ ಟಿವಿ ಸಂಚಿಕೆಯಿಂದ ಸಂಚಿಕೆಗೆ ವಿಭಿನ್ನ ಮತ್ತು ವಿಶೇಷವಾದಂತಹ ಸಂಚಿಕೆಗಳನ್ನ ಕೊಡುತ್ತಾ ಬರ್ತಾ ಇದೆ. ಅದಕ್ಕೆಲ್ಲ ತಾವೆಲ್ಲ ಸಹಾಯ ಸಹಕಾರ, ಪ್ರೋತ್ಸಾಹ ಮತ್ತು ಬೆಂಬಲವನ್ನ ಸೂಚಿಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಈ ಗಂಗೋತ್ರಿ ಟಿವಿಯ ಸಂಪಾದಕನಾದ ನಾನು ಅಂದ್ರೆ ಗುರುಸ್ವಾಮಿ ಹಿರೇಮಠ್ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ನೇರವಾಗಿ ವಿಶೇಷ ವರದಿಯ ಒಂದು ವಿಷಯಕ್ಕೆ ಬರೋದಾದ್ರೆ, ಸಯಾನೋ ಬಯೋಟೆಕ್ ಕಂಪನಿಯಿಂದ ಮಹಾಮೋಸ ಆಗಿದೆ. ಅದು ಯಾರಿಗೆ? ರೈತರಿಗೆ. ರೈತ ದೇಶಕ್ಕೆ ಅನ್ನ ಹಾಕುವ ಒಡೆಯ, ರೈತ ಜನ್ಮದಾತ, ಅನ್ನದಾತ, ನೆಲದೊಡೆಯ, ಜಗದೊಡೆಯ ಅಂತೆಲ್ಲ ಭಾಷಣ ಬಿಗಿಯೋದು ಯಾವುದೋ ಒಂದು ಪತ್ರಿಕೆಯ ಲೇಖನದಲ್ಲಿ, ಇನ್ನುಳಿದಂತ ಯಾವುದೇ ಒಂದು ಟಿವಿ ಮಾಧ್ಯಮದ ಸಂದರ್ಶನದಲ್ಲಿ, ಆಮೇಲೆ ನಮ್ಮನ್ನ ಆಳುವಂತ ರಾಜಕೀಯ ಮುತ್ಸದ್ದಿಗಳು ವೇದಿಕೆ ಮೇಲೆ ಇಷ್ಟುದ್ದ ಭಾಷಣ ಬಿಗಿಯೋದು, ಇವೆಲ್ಲ ಯಾವುದು ಹೊಸದಲ್ಲ, ಹಳೆಯದು. ಆದ್ರೆ ರೈತರಿಗೆ ಮೋಸ ಆಗೋದನ್ನ ತಡಿಲಿಕ್ಕೆ ಯಾವುದೇ ಲೇಖನ ಆಗಿರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಅಂತಃಶಕ್ತಿ ಇಂಥಶಕ್ತಿಗಳು ಇರ್ಬೋದು, ಏನು ಮಾಡಕ್ಕಾಗ್ತಾ ಇಲ್ಲ. ಒಂದು ವೇಳೆ ಯಾವುದೇ ಒಂದು ಪಕ್ಷದ ಶಾಸಕನಿಗೋ ಸಂಸದನಿಗೋ ಅನ್ಯಾಯ ಆದ್ರೆ, ಅದು ಯಾವ್ದಾದ್ರೂ ಒಂದು ಬಣ್ಣ ಬಳಿದು, ಜಾತಿಯ ಬಣ್ಣ ಬಳಿದು, ಯಾವ್ದೋ ರೌಡಿಸಂ ಬಣ್ಣ ಬಳಿದು, ಇನ್ನುಳಿದಂತ ಪಕ್ಷದ ಏನೋ ಬಣ್ಣ ಬಳಿದು, ಜಾತಿ ಧರ್ಮದ ಆ ತರ ಈ ತರ ಆಗ್ತಾ ಇದೆ, ನಮ್ಮ ಧರ್ಮದವ್ರಿಗೆ ಈ ತರ ಆಗ್ತಾ ಇದೆ, ನಮ್ಮ ಜಾತಿಯವ್ರಿಗೆ ಈ ತರ ಆಗ್ತಾ ಇದೆ ಅಂತೇಳಿ ಸ್ಟ್ರೈಕ್ ಆಗುತ್ತೆ, ಸದನದಲ್ಲಿ ಸದ್ದುಗದ್ದಲ ಆಗುತ್ತೆ. ಆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕುವಂತ ರೈತನಿಗೆ ಅನ್ಯಾಯ ಆದ್ರೆ ಯಾವ ಸದನದಲ್ಲಿಯೂ ಸದ್ದುಗದ್ದಲ ಆಗಲ್ಲ, ಯಾವ ದೊಡ್ಡ ದೊಡ್ಡ ಮಾಧ್ಯಮಗಳು ಅಂತ ಅನಿಸ್ಕೊಂಡಿರ್ತಲ್ಲ ಆ ಮಾಧ್ಯಮಗಳಲ್ಲಿ ಇದು ಸುದ್ದಿ ಆಗಲ್ಲ. ಆದ್ರೆ ನಾನು ಅವರು ಮಾಡ್ತಾ ಇರೋದು ತಪ್ಪು ಅಂತಾನೆ ಹೇಳ್ತಾ ಇಲ್ಲ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ, ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಮೋಸ ಆಗ್ತಾ ಇದೆ ಅಂದಾಗ, ಯಾವುದೇ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ಯಾವುದೇ ರಾಜಕೀಯ ಮುತ್ಸದಿಗಳಾಗಿರ್ಬೋದು, ರಾಜಕೀಯದ ನಾಯಕರಾಗಿರ್ಬೋದು, ಇವ್ರು ಯಾರು ಬರ್ತಾ ಇರಲಿಲ್ಲ. ಯಾಕೆ? ಇದೇ ನನ್ನ ಪ್ರಶ್ನೆ. ಅದನ್ನ ಬಿಟ್ರೆ ಇನ್ನುಳಿದಂತ ಯಾವುದೇ ರಾಜಕಾರಣಿಗಳನ್ನ, ಇನ್ನುಳಿದಂತ ಯಾವುದೇ ಪಕ್ಷಗಳನ್ನ ನಾನು ದೂಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಇರ್ಲಿ. ಈ ಸಯಾನೋ ಬಯೋಟೆಕ್ ಕಂಪನಿ ಗುಜರಾತ್ ಮೂಲದ ಕಂಪನಿ. ಈ ಕಂಪನಿಯ ಸಯಾನೋ ಬಯೋಟೆಕ್ ಕಂಪನಿಯ ದಾಳಿಂಬೆ ಸಸಿಗಳನ್ನ ಪ್ರತಿ ಸಸಿಗೆ 48 ರೂಪಾಯಿಯಂತೆ ಕೊಂಡ್ಕೊಂಡು ಅಥವಾ ಖರೀದಿ ಮಾಡಿ ರೈತರು ತಮ್ಮ ಹೊಲದಲ್ಲಿ ನಾಟಿ ಮಾಡಿದರೆ, ಆ ದಾಳಿಂಬೆ ಸಸಿಗಳು ಸಂಪೂರ್ಣ ವೈಫಲ್ಯವನ್ನ ಸಾಧಿಸಿದವೆ. ಅದು ಅಂದ್ರೆ ಆ ಒಂದು ಸಯಾನೋ ಬಯೋಟೆಕ್ ಕಂಪನಿಯ ಸಸಿಗಳನ್ನ ಬೆಳೆದು ಹಣ್ಣು ಬಿಟ್ಟ ನಂತರ ಆ ಹಣ್ಣನ್ನ ತಗೊಂಡೋಗಿ ರೈತ ಮಾರುಕಟ್ಟೆಗೆ ಮಾರಿದ್ರೆ
ಅಲ್ಲಿ ಯಾವುದೇ ಬೆಲೆ ಇಲ್ಲ, ಈ ಹಣ್ಣುಗಳನ್ನ ತರಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಮಾರುಕಟ್ಟೆಯಲ್ಲಿ. ರೈತ ಏನ್ ಮಾಡ್ಬೇಕು? ಇಂಥ ಸಸ್ಯಗಳನ್ನ ಕೊಡ್ಬೋದಾ? ಯಾವುದೇ ಕಂಪನಿ ಆಗಿರ್ಬೋದು. ಇಂಥ ಕಂಪನಿಗಳ ಡೀಲರ್ಶಿಪ್ ಅನ್ನ ಸಿದ್ದೇಶ್ ಅನ್ನೋ ವ್ಯಕ್ತಿ ತಗೊಂಡು ಬಂದು ರೈತರಿಗೆ ಮೋಸ ಮಾಡಬಹುದಾ? ಇದು ಸರಿನಾ? ರೈತರು ಪರಿಸ್ಥಿತಿ ಯಾವ ರೀತಿಗೆ ಹೋಗಿದೆ ಅಂದ್ರೆ ಇವತ್ತಿಂದು ಪ್ರತಿಯೊಬ್ಬರಿಗೆ ಗೊತ್ತು. ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾರೆ, ಏನೋ ನಾವು ದಾಳಿಂಬೆಯಲ್ಲಿ ಒಂದಿಷ್ಟು ಏನೋ ಬದುಕು ಕಟ್ಟಿಕೊಳ್ಬಹುದಲ್ಲ ಅನ್ನೋ ಉದ್ದೇಶದಿಂದ ತಮ್ಮದು ಜಮೀನು ಇಲ್ಲದೇ ಇದ್ರೂ ಸಹ ಪ್ರತಿ ಎಕರೆಗೂ 15,000ನೋ 20,000ನೋ ದುಡ್ಡು ಕೊಟ್ಟು ಬೇರೆಯವರನ್ನ ಲೀಸ್ಗೆ ಇಟ್ಕೊಂಡು ಇಷ್ಟೆಲ್ಲಾ ಖರ್ಚು ಮಾಡಿ ಪ್ರತಿ ಸಸಿಗೆ 48 ರೂಪಾಯಿ ಅಂತ ಖರ್ಚು ಮಾಡಿ, ಮತ್ತೆ ಡ್ರಿಪ್ಪಿಂಗ್ ಬೇರೆ, ನೀರಾವರಿ ಗೊಬ್ಬರದ ಅದೆಲ್ಲ ಬೇರೆ, ಇಷ್ಟೆಲ್ಲಾ ಮಾಡಿ ಆದ್ರೂ ಅವನು ರೈತ ಪಟ್ಟಂತ ಶ್ರಮಕ್ಕೆ ಬೆಲೆ ಇಲ್ವಾ? ಏನಿದು? ಇಷ್ಟೆಲ್ಲ ಅನ್ಯಾಯ ಆಗಿದೆ. ಇಲ್ಲೇ ಗದ್ದಿಕೇರಿ, ಕೋಡಿಹಳ್ಳಿ, ಕೊಂಡೇನಹಳ್ಳಿ, ಬನ್ನಿಕಲ್ಲು, ಬಸಾಪುರ, ನಂದಿಪುರ, ಪಶ್ಚಿಮ ಕಾಲ್ವಿ, ಪೂರ್ವ ಕಾಲ್ವಿ, ಬರೀ ಇದಷ್ಟೇ ಅಕ್ರಿಬಂಬಳ್ಳಿ ಭಾಗ ಅಷ್ಟೇ ಅಲ್ಲ, ಸಿರಾ ಭಾಗದಲ್ಲಿಯೂ ಸಹ ಇದೇ ರೀತಿಯಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹ ಇದೇ ರೀತಿಯಾಗಿದೆ. ಇದೇ ಶಾಯನೋಬಯೋಟಿಕ್ ಕಂಪನಿಯ ದಾಳಿಂಬೆಯ ಸಸಿಗಳು. ಇದನ್ನೇ ನಾನು ಯಾಕೆ ಶಾಯನೋಬಯೋಟಿಕ್ ಕಂಪನಿ ಅಂತ ನಾನು ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ರೈತ, ಈಗ ಅದನ್ನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಒಬ್ಬ ರೈತ ಏನ್ ಹೇಳ್ತಿದ್ದಾನೆ ಅಂದ್ರೆ, ಶಾಯನೋಬಯೋಟಿಕ್ ಕಂಪನಿಯ ದಾಳಿಂಬೆ ಸಸಿಗಳನ್ನ ದಯಮಾಡಿ ಯಾವುದೇ ರೈತರು ತಗೊಳ್ಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಇದು ನಾನು ಹೇಳ್ತಾ ಇಲ್ಲ, ಅನುಭವಿಸಿದಂತ ರೈತ ಹೇಳ್ತಾ ಇದ್ದಾನೆ. ಅಂದಾಗ ನಾನು ಪದೇ ಶಾಯನೋಬಯೋಟಿಕ್ ಕಂಪನಿಯ ಹೆಸರನ್ನ ನಾನು ಮತ್ತೆ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನುಳಿದಂತ ರೈತರಿಗೂ ಸಹ ಈ ರೀತಿ ಅನ್ಯಾಯ ಆಗಬಾರದು ಅನ್ನೋ ಉದ್ದೇಶ ಈ ಸಂಚಿಕೆಯ ಉದ್ದೇಶ. ಅಷ್ಟು ಬಿಟ್ರೆ ಮತ್ತೇನು ಅಲ್ಲ. ಒಂದು, ಆ ನಂತರ ಈ ಶಾಯನೋಬಯೋಟಿಕ್ ಕಂಪನಿಗೆ ಮೋಸಕ್ಕೊಳಗಾದಂತ ಎಲ್ಲಾ ರೈತರು ತಮ್ರಳ್ಳಿಯ ಸ್ಟೇಷನ್ಗೆ ಬಂದ್ರು. ತಮಗೆ ಆದಂತ ಅನ್ಯಾಯದ ಪ್ರಸ್ತಾಪ ಮಾಡಿ ತಮ್ರಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಏನ್ ಹೇಳಿದ್ರು, ಸರಿ ನಾವು ಡೈರೆಕ್ಟ್ ಆಗಿ ದೂರನ್ನ ತೆಗೆದುಕೊಳ್ಳೋ ಆಗಲ್ಲ, ಅದಕ್ಕೋಸ್ಕರ ನೀವು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನೀವು ಹೋದ್ರೆ ನಿಮ್ಗೆಲ್ಲಾ ರೀತಿಯ ಪರಿಹಾರ ಸಿಗುತ್ತೆ ಅಂತಂದು ಅವ್ರಿಗೆ ಹೇಳಿ ಕಳಿಸಿದ್ರು. ಅವ್ರಿಗೆ ಕೆಲವೊಂದಿಷ್ಟು ಸಜೆಷನ್ ಕೊಟ್ರು, ನೀವು ಈ ತರ ಮಾಡ್ಬೇಕು, ಹಂಗಾದ್ರೆ ನಿಮ್ಗೆಲ್ಲ ಈ ರೀತಿ ಪರಿಹಾರ ಸಿಗುತ್ತೆ ಅಂತೇಳಿ ಆ ಪೊಲೀಸ್ಗೆ ಹೇಳ್ಕೊಟ್ರು. ಇದನ್ನು ಮಾಡಬಹುದಾ? ಸಿದ್ದೇಶ್ ಅನ್ನೋ ವ್ಯಕ್ತಿ ಡೀಲರ್, ಶಾಯನೋಬಯೋಟಿಕ್ ಕಂಪನಿಯ ಹೆಸರು. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ, ಊರು ಗದ್ದಿಕೇರಿ. ನಾವು ಶಾಯನೋಬಯೋಟಿಕ್ ಈಗ ದಾಳಿಂಬೆ ಸಸಿ ಖರೀದಿ ಮಾಡಿದ್ವಿ ಸರ್. ಅವು ಬಹಳ ಕಳಪೆ ಗುಣಮಟ್ಟದ್ದು ನಮಗೆ ಸಸಿ ಕಳಿಸ್ಯಾರ ಅವರು. ಈಗ ನಾವು 6-8 ತಿಂಗಳಾಯ್ತು ಬೆಳೆಸಿ, ಅವು ಪೂರ ಕಳಪೆ ಅದಾವು, ಮಾರ್ಕೆಟ್ನಾಗ ಅದಕ್ಕೆ ಬೆಲೆನೇ ಇಲ್ಲ. ಹಿಂಗಾಗಿ ರೈತರು ಬಹಳ ಆರ್ಥಿಕವಾಗಿ ನಾವು ಬಹಳ ಸಂಕಟಕ್ಕೆ ಸಿಕ್ಕೊಂಡಿವಿ. ಹಿಂಗಾಗಿ ಅದಕ್ಕೆ ನಮಗೆ ಪರಿಹಾರ ಒದಗಿಸಿಕೊಡ್ಬೇಕು. ಈಗ ನಂದ ಒಂದಲ್ಲ, ಲಕ್ಷಾಂತರ ರೂಪಾಯಿ ಮೋಸ ಮಾಡ್ಯಾರ ರೈತರಿಗೆ. ಸಾಕಷ್ಟು ಜನ ರೈತರು ಬಂದಾರ. ಈಗ ನಂದ ಒಂದ ಅಂತಲ್ಲ, ಎಲ್ಲ ಸಾಕಷ್ಟು ಜನ ರೈತರು ಅದಾರ. ಈಗ ಬೇಕಾರೆ ಅವ್ರದ್ದು ಸ್ವಲ್ಪ ಅವ್ರ ಬಗ್ಗೆ ಬೇಕಾರೆ ಕೇಳ್ರಿ. ಕಳಪೆ ಅಂದ್ರೆ ಯಾವ ತರ? ಕಳಪೆ ಅಂದ್ರೆ ಅವು ನಾವು ಕೇಳಿದ್ದು ಶರದ್ ಕಿಂಗ್ ಅಂತ, ಅವ್ರು ಕೊಟ್ಟಿದ್ದು ನಾನಾ ವೆರೈಟಿ, ಒಂದ ವೆರೈಟಿ ಬಂದೇ ಇಲ್ರಿ ಅದ್ರಾಗ. ನಾನಾ ವೆರೈಟಿ ಮಿಕ್ಸ್, ಎಲ್ಲಾ ಮಿಕ್ಸ್ ಐತಿ. ಅದು ಅದಕ್ಕೆ ಮಾರ್ಕೆಟ್ನಾಗ ಬೆಲೆನೇ ಇಲ್ಲ ಅವಕ್ಕ. ಅಂದ್ರೆ ಸೈಜ್ ಬರ್ತಾ ಇಲ್ಲ, ಸೈಜ್ ಅಲ್ಲ, ಸೈಜ್ ಹಣ್ಣು ಬಂದ್ರು ಅದಕ್ಕೆ ಮಾರ್ಕೆಟ್ನಾಗ ಅದಕ್ಕೆ ಬೆಲೆ ಇಲ್ಲ. ನಾವು ಹೇಳಿದ್ದ ವೆರೈಟಿನ ಬೇರೆ, ಅವ್ರು ನಮ್ಗೆ ಕಳಿಸಿದ ವೆರೈಟಿನ ಬೇರೆ ಐತಿ. ಏನ್ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ? ಹಣ್ಣು ನೋಡಿ ಇದು ಮಾರ್ಕೆಟ್ನಾಗ ತರಬೇಡ್ರಿ, ಇದಕ್ಕೆ ಬೆಲೆ ಇಲ್ಲ ಅಂತಾರ್ರಿ. ಹಣ್ಣು ತಡೆಯೋದೇ ಅಲ್ಲ ಅದು. ಎಷ್ಟು ದಿನದಿಂದ ನೀವು ನಾಟಿ ಮಾಡಿದಿರಿ? ನಾವು ಈಗ ಅಲ್ಲಿ ಸುಮಾರು ಒಂದ್ ಪ್ಲಾಟ್ 6 ತಿಂಗಳಾತು, ಒಂದ್ ಪ್ಲಾಟ್ 4 ತಿಂಗಳಾತು. ಹಿಂಗಾಗಿ ಅಂದ್ರೆ ಕಾಯಿ ಬಿಟ್ಟಿದ್ದೇನೆ ಆಲ್ರೆಡಿ. ಹೂವು ಕಾಯಿ ಸ್ಟಾರ್ಟ್ ಆಗೈತೆ ಸರ್ ಈಗ ಸಣ್ಣದು. ಆದ್ರ ಮೆಚುರಿಟಿ ಬಂದಿಲ್ಲ. ಈಗ ನಾವು ಹೂವಿನ ಮ್ಯಾಗ ಗೊತ್ತಾಗತ್ತೆ ಸರ್. ಈಗ 8 ತಿಂಗಳ ವರ್ಷ ಬೆಳೆದಾರ ಅದಾರ ಸರ್. ಈಗ ನಾವು ಇಷ್ಟರು ಒಂದ ಕಡೆ ತರಿಸಿದ್ವಿ ನಾವು. ಯಾವೂರಿಂದ ತರಿಸಿದ್ದು ಸರ್? ಶಾಯನೋಬಯೋಟಿಕ್ ಗುಜರಾತ್. ಗುಜರಾತ್ ಡೈರೆಕ್ಟ್ ಅಲ್ಲಿಂದ ಬಂದಿರೋ ನನ್ನಡಕ್ಕೆ ಏನಾರು ಡೀಲರ್ ಸರ್? ಡೀಲರ್ ಅವು ಸಿದ್ದೇಶ್ ಅಂತಂದು ಮುಂಡ್ರಿಗೆ ಡೀಲರ್ ಅದಾರ. ಅವ್ರ ಪ್ರಶ್ನೆ ಮಾಡಿದ್ರ ಈ ತರ ಪ್ರಶ್ನೆ ಮಾಡಿ, ನೀವು ತಡ್ರಿ ಮಾತಾಡೋಣ ಅಂತಾರ. ಹೊಳ್ಳಿ ಅವ್ರ ಏನ್ ಈಗ ಕೈಗೆ ಸಿಗ್ತಾ ಇಲ್ಲ ನಮ್ಗ, ಈ ಫೋನು ಎತ್ತಾ ಇಲ್ಲ ಅವರು.
ಎಷ್ಟು ದಿನದಿಂದ ಈ ತರ ಹಿಂಗ ಫೋನ್ ರಿಸೀವ್ ಮಾಡ್ತಾ ಇರೋದಕ್ಕೆ? ಈಗ 2 ದಿನ ಆಯ್ತು ಸರ್. ಈಗ ಅದು ಮೊದ್ಲೇಕೆಲ್ಲ ರಿಸೀವ್ ಮಾಡಿ ಮಾತಾಡೋಣ, ನಾವು ನಿಮ್ ಕೂಡ ಇರ್ತೀವಿ, ಕಂಪ್ನಿ ಕೂಡ ಇದನ್ ಮಾಡನ್ರಿ ಅಂತಂತ ಹೇಳಿದ್ರೆ ಈಗ ಏನ್ ನಮ್ಗ ಅವ್ರು ರೆಸ್ಪಾನ್ಸ್ ಮಾಡುತ್ತಾ ಇಲ್ಲ. ಅದಕ್ಕಾಗಿ ನಾವು ನ್ಯಾಯ ಒದಗಿಸಿ ಕೊಡ್ರಿ ಅಂತಂದು ನಾವು ನಿಮ್ಮ ಹತ್ರ ಬಂದಿದ್ವಿ. ಚಂದ್ರ ಅಂತ ಗದ್ದಿಕೆರೆ ಊರು. ನಾವು ಭಗವಾ ಅಂತ ಒಂದು ವೆರೈಟಿ ಇದೆ, ಶರತ್ ಕಿಂಗ್ ಅಂತೇಳಿ ನಾವು ತರಕ ಆರ್ಡರ್ ಕೊಟ್ಟಿದ್ವಿ. ಓಕೆ. ಅವರು ಸಿದ್ದೇಶ್ ಅಂತೇಳಿ ಮುಂಡ್ರಿಗೆ ಹತ್ರ ಸುಣಗಾಡ್ ಸಿದ್ದೇಶ್ ಅಂತ ಅವನ ಹೆಸರು. ನಮ್ಮ ಹತ್ರ ಅಡ್ವಾನ್ಸ್ ಹಾಕ್ಸ್ಕೊಂಡಾನ. ಆಮೇಲೆ ಬ್ಯಾಂಕಿಗೆ ದುಡ್ಡು 48 ರೂಪಾಯಿ ಒಂದು ಸಸಿ ಇಸ್ಕೊಂಡಾನ. ಅದು ಬಟ್ ಈಗ ಅದರಲ್ಲಿ ಹೂವೆಲ್ಲ ನಮ್ಮ ಹೊಲದಲ್ಲಿ ಬಿಟ್ಟಿವಲ್ಲ, 3-4 ತರ ವೆರೈಟಿ ಹೂವು ಇದೆ. ಓಕೆ. ಹ್ಞೂ ಸರ್. ಅದು ಒಂದು ವೈಟ್ ಬಿಳೆ ಹೂವು ಇದೆ, ಒಂದು ಫುಲ್ ರೆಡ್ ಇದೆ, ಒಂದು ಫುಲ್ ರೋಸ್ ಕಲರ್ ಇದೆ. 3-4 ವೆರೈಟಿ ಅವ್ನ ಮೊನ್ನೆ ಕರೆ ಕಳಿಸಿದ್ವಿ ನಾವು. ಬಂದ ನೋಡ್ಕೊಂಡು ಹೋದ. ನಾನು ಹೋಗಿ ಗುಜರಾತಿಗೆ ಡೆಮೋ ಪ್ಲಾಟ್ಗೆ ಹೋಗಿ ಬರ್ತನಂತ ಹೇಳಿ ಈಗ 1.5 ತಿಂಗಳಾತ್ ನಾನು ಹೊಲ್ದಕ್ಕೆ ಬಂದು ಡೆಮೋ ಪ್ಲಾಟ್ಗೆ ಹೋಗಿ ಬರ್ತನಂತ ಹೇಳಿ ಇದುವರೆಗೆ ಆದ್ರೂ ಹೋಗಿ ಬಂದಿಲ್ಲ. ಕೇಳಿ ಏನ್ ಹೇಳಿದ್ರು? ಈ ತರ ಆಗೈತಲ್ರಿ ಅಂತ ಹೇಳಿ ನಮ್ಮ ಮಂದಿ ಬಂದಿದೆ. ಇಲ್ಲ ಅದೇನೋ ಮಾಡಂತಾಡ್ರಿ ಅಂದ್ರೆ ಏನ್ ಮಾಡ್ತಾರ ನಂಗೆ ಗೊತ್ತಿಲ್ಲ. ನೀವ್ ಎಷ್ಟು ಎಕರೆ ಹಾಕಿದ್ರಿ? ನಾನು 8 ಎಕರೆ ಹಚ್ಚಿನಿ ಸರ್. ಸರ್ ಒಟ್ರು ಆನಂದ್ ಅಂತ ಸರ್. ನಾವು ಇವ ಹೊಸದಾಗಿ ನಮ್ಗೇನು ಗೊತ್ತಿದ್ದಿಲ್ಲ. ಇದೇ ಫಸ್ಟ್ ನಾನು ತರಿಸಿ ನಾಟಿ ಮಾಡಿದ್ದೆ. ನಾನು 1500 ಸಸಿ ತರಿಸಿದ್ದೀನಿ. ಇದು ಕಳಪೆ ದಾಳಿಂಬೆ ಸಸಿಗಳನ್ನು ರೈತರಿಗೆ ನೀಡಿ ಮೋಸ ಮಾಡಿರ್ತಕ್ಕಂಥ ಸೈನೋ ಬಯೋಟೆಕ್ ಎಂಬ ಕಂಪನಿ ಇವಾಗ ಹಲವಾರು ಕಡೆಗೆ ನಾವು ರೈತರಿಗೆ ಬಹಳ ಮೋಸ ಆಗಿರ್ತಕ್ಕಂಥ ಈ ಕಂಪನಿಯನ್ನು ಮುತ್ತಿಗೆ ಹಾಕುವುದರ ಮೂಲಕ ಎಲ್ಲರೂ ರೈತರು ಕೂಡ ಎಲ್ಲ ಒಗ್ಗಟ್ಟಾಗಿ ನಾವು ಆ ಕಂಪನಿಯನ್ನ ಪೂರ್ತಿ ಮುಚ್ಚಬೇಕಂತ ಈ ತೀರ್ಮಾನ ತಗೊಂಡಿದ್ದೀವಿ. ಆದಂತ ಈ ಎಲ್ಲ ರೈತರಿಗೂ ಕೂಡ ನಷ್ಟವನ್ನು ಎಲ್ಲರಿಗೂ ಪರಿಹಾರವನ್ನು ಒದಗಿಸಿಕೊಡುವಂತ ಅಂತ ಕೇಳಿ ಆ ಕಂಪನಿಯಲ್ಲಿ ನಾವು ರೈತರೆಲ್ಲ ಇವತ್ತು ತಮ್ರಹಳ್ಳಿ ಪೊಲೀಸ್ ಸ್ಟೇಷನ್ ಠಾಣೆಗೆ ಬಂದು ಒಂದು 4 ರೈತರು ಮಾತಾಡ್ತಾ ಇದ್ವಿ. ಓಕೆ. ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ದೀವಿ ಸರ್. ಏನಂದ್ರು ಸ್ಟೇಷನ್ ಅಲ್ಲಿ ಪೊಲೀಸರು ಏನಂದ್ರು? ನಾವು ಎಲ್ಲ ಸೈಂಟಿಸ್ಟ್ನ ಕರೆಸ್ಬಿಟ್ಟು ನಾವು ವಿಚಾರ ಮಾಡ್ತೀವಿ, ಎಲ್ಲ ನಿಮ್ಗೆ ನಾವು ಪರಿಹಾರ ಒದಗಿಸ್ಕೊಡ್ತೀವಿ ಅಂತಂದು ಹೇಳಿದಾರೆ ಸರ್ ಅವರು. ಓಕೆ ಓಕೆ. ಭರವಸೆ ನಮಗೆ ಕೊಟ್ಟಿದ್ದಾರೆ ಸರ್ ಅವರು. ನಾನು 11,000 ರೂಪಾಯಿ 1 ಎಕರೆ ಹಂಗೆ ಲವಣಿ ಹಿಡ್ಕೊಂಡಿದ್ದೀನಿ. ಹೊಲ ಹಿಡ್ಕೊಂಡು 3,000 ಸಸಿಯನ್ನು ತರಿಸಿದ್ದೀವಿ. 3,000 ಸಸಿ ಲೀಸ್ ಹಿಡ್ಕೊಂಡಿವಿ. ಲೀಸ್ ಹಿಡ್ಕೊಂಡು 3,000 ಸಸಿ ತಾಂಬಂದು ಹಚ್ಚಿದ್ರು ಸತಿನು. ಅದರಲ್ಲಿ 2,000 ಕಳಪೆ ಬಂದಿದ್ದು. 5 ಎಕರೆ ಹೊಲ ಅದ. ಮಂದಿ ಹೊಲ ಹಿಡ್ಕೊಂಡು ಮಾಡಿದ್ರು ಅದು ಈಗ ಹೇಳಂಗಿಲ್ಲ ನಾವು. ಆ ಪರಿಸ್ಥಿತಿಯಾಗಿ ನಾವು ಸಿಕ್ಕಂಬಿಟ್ಟಿವಿ. ಈಗ ಎಣ್ಣೆ ಕುಡಿಬೇಕು ಅಥವಾ 100 ಹಾಕ್ಯಬೇಕು, ಏನ್ ಮಾಡಕ ನಮಗೆ ತಿಳಿದಂಗ ಆಗೈತಿ. ಅದು ಈಚೆಗೆ ನಾವು ಇವತ್ತು ಸ್ಟೇಷನ್ ಮೆಟ್ಲೆ ಹತ್ಬೇಕಾಗಿದೆ. ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಏನ ಸರ್ ಪೊಲೀಸರು ಏನಂದ್ರು? ಪೊಲೀಸರು ಎಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ. ಅವರು ಬಂದು ತೋಟಗಾರಿ ಇಲಾಖೆಗೆ ಒಂದು ಎಫ್ಐಆರ್ ಮಾಡ್ತೀವಿ, ಅವ್ರ ಕಡೆಗಿದ್ದ ಒಂದು ಲೆಟರ್ ತಗೊಂಡು ನಾವ್ ಏನ್ ಮಾಡಕ ಅದನ್ನ ಮಾಡ್ತೀವಿ ಅಂತ ಅವ್ರೇನು ರೆಸ್ಪಾನ್ಸ್ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆ ಏನಾದ್ರು ಸಂಪರ್ಕ ಮಾಡಿದ್ರೆ ಈ ತರ ಆಗಿದೆ ಅಂತ? ಹೋಗ್ತೀವಿ ಅಲ್ಲಿಗೆ. ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀರಿ? ಮಾಡ್ತೀವಿ. ಮಾಡಿ ಕಂಪ್ನಿಯಿಂದ ನಿಮಗೆ ಏನೀಗ ಪರಿಹಾರ ಸಿಗ್ಬೇಕಂತ ಕೇಳ್ತೀರಿ? ಸರ್ ಈಗ 8 ತಿಂಗಳು ನಾವು ಜಪಾನ ಮಾಡಿದ್ದೀವಿ. ಈಗ ಯಾವ ಕಂಪ್ನಿ ಅದ ನಿಮಗೆ ಸಸಿ ಕೊಟ್ಟಿರೋದು? ಸಯಾನೋ ಬಯೋಟೆಕ್ ಕಂಪ್ನಿ ಅಂತಂದ ಹೇಳಿ ಗುಜರಾತ್ ಕಂಪ್ನಿ. ಈಗ ಅದು ಬಹಳ ಇದು ಸಮಸ್ಯೆ ಸರ್. ಆಗಿ ಮಾತ್ರ ಅದು ಯಾರು ತರಿಸಬಾರ್ದು. ನಮ್ಮ ರೈತರು ಯಾರು ತರಿಸಬಾರ್ದು. ಅದು ಮೃದುಲ ಅಂತ ಒಂದ್ ವೆರೈಟಿ ಐತಿ, ಗಣೇಶ್ ಅಂತ ಒಂದ್ ವೆರೈಟಿ ಐತಿ, ಭಗವಂತ ಒಂದ್ ವೆರೈಟಿ ಐತಿ, ರೂಬಿನ ಐತಿ. ಬರೇ ಮಿಕ್ಸ್ ಐತಿ. ಅದು ಇದ್ದದ್ನಾಗ ರೈತರಿಗೆ ಒಂದ್ ಈಟು ಬೆಲೆ ಇಲ್ದಂಗ ಆಗ್ಬಿಡುತ್ತೆ. ಈಗ ಅದನ್ನ ನೋಡಿ ನಾವೀಗ ಒಂದು ಏನ್ ಮಾಡಕ ನಮಗೆ ತಿಳಿದಂಗ ಆಗ್ಬಿಡತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಯಾನೋ ಬಯೋಟೆಕ್ ಕಂಪನಿಯ ದಾಳಿಂಬೆ ಸಸ್ಯಗಳನ್ನು ತೆಗೆದುಕೊಂಡಂತ ರೈತರು ಅಥವಾ ಆ ಸಯಾನೋ ಬಯೋಟೆಕ್ ಕಂಪನಿಯಿಂದ ದಾಳಿಂಬೆ ಸಸ್ಯಗಳನ್ನ ತೆಗೆದುಕೊಂಡು ಬೆಳೆದಂತ ರೈತರು ಯಾವ ರೀತಿ ಮಾತಾಡಿದ್ರು ಅಂತ. ಇದು ಕೇವಲ ಈ ಭಾಗ ಅಂದ್ರೆ ಅಗ್ರಿಗೊಬ್ಬಳ್ಳಿ ಭಾಗದಲ್ಲಿ ಆದಂತ ಘಟನೆ ಅಷ್ಟೇ ಅಲ್ಲ, ಶಿರಾ ಇನ್ನುಳಿದಂತ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹ ಆಗಿದೆ. ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಕಿಗೆ ಬರ್ತಾ ಇಲ್ಲ. ಕಾರಣ ಇಷ್ಟೇ. ಇನ್ನೇನಪ್ಪ, ಅವರು ಸೈಂಟಿಸ್ಟ್ ಬರ್ತಾರೆ. ಸೈಂಟಿಸ್ಟ್ ಬಂದ ನಂತರ ಸಂಬಂಧಪಟ್ಟಂತ ಕಂಪನಿಯವ್ರನ್ನ ಕರೆಸಿದಾಗ ಏನೋ ಒಂದು ಸಬೂಬು ಹೇಳಿ ಏನೋ ಒಂದು ಮಾಡ್ಬೋದು. ಆದ್ರೆ ಒಂದು ಕಡೆಗೆ ಈ ಘಟನೆಗಳು ಜರುಗಿದ್ರೆ ಏನೋ ಮಾಡಬಹುದಾಗಿತ್ತು. ಆದ್ರೆ ಈ ಸಯಾನೋ ಬಯೋಟೆಕ್ ಕಂಪನಿಯಿಂದ ತೆಗೆದುಕೊಂಡಂತ ಎಲ್ಲಾ ದಾಳಿಂಬೆ ಸಸ್ಯಗಳು ವೈಫಲ್ಯ ಸಾಧಿಸಿದ್ದೇವೆ ಅಂದ್ರೆ ಇದಕ್ಕೆ ಕಾರಣ ಯಾರು? ಏನು ಕಂಪನಿಯನ್ನ ನಂಬಿಕೊಂಡು ಸಸ್ಯಗಳನ್ನ ಖರೀದಿಸಿದಂತ ರೈತರದ್ದು
ಅಥವಾ ನಿಮಗೆ ಒಳ್ಳೆ ಸಸಿಗಳನ್ನ ಕೊಡಿಸ್ತೀವಿ ನಾವು ಅಂತೇಳಿ 48 ರೂಪಾಯಿಗೆ ಪ್ರತಿ ಸಸಿಗೆ ತೆಗೆದುಕೊಂಡಂತ ಮಧ್ಯವರ್ತಿ ಅಥವಾ ಡೀಲರ್ ಅಥವಾ ಸಿದ್ದೇಶ್ ಅನ್ನೋ ವ್ಯಕ್ತಿ ಕಾರಣವೋ ಅಥವಾ ಇಂತಿಂತ ಒಳ್ಳೆ ಸಸಿಗಳನ್ನ ನಾವು ನಿಮಗೆ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಈ ಡೀಲರ್ನ ಬಳಸಿಕೊಂಡು ರೈತರಿಗೆ ಮೋಸ ಮಾಡ್ತಾ ಇರುವಂತ ಸಯನ ಬಯೋಟೆಕ್ ಕಂಪನಿ ಇರುವಂತ ಇದು ಗುಪ್ತವಾದ ಪ್ರಶ್ನೆ ಅಂತಾರಲ್ಲ ಆ ರೀತಿಯಾಗಿ ಉಳಿದಿದೆ. ಆದ್ರೆ ಇದು ಆ ಪ್ರಶ್ನೆ ಆಗಿನೇ ಉಳಿಲಿ, ಆ ಪ್ರಶ್ನೆಗೆ ಉತ್ತರನ ಸಿಗಲಿ, ಆ ಮಾತು ಬೇರೆ. ಆದ್ರೆ ಇವುಗಳನ್ನ ನಂಬಿಕೊಂಡು ಸಾಕಷ್ಟು ಸಾಲ ಸೂಲ ಮಾಡಿಕೊಂಡು ರೈತರು ಜೀವನ ನಡೆಸಬೇಕಾದಂತ ಸಂದರ್ಭದಲ್ಲಿ ಇವ್ರಿಗೆ ಈ ರೀತಿ ಅನ್ಯಾಯ ಆದ್ರೆ ಇವರ ಅನ್ಯಾಯವನ್ನ ಕೇಳೋರು ಯಾರು? ಇನ್ನು ಮುಂದಾದ್ರೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇದನ್ನ ಸಾಧ್ಯವಾದಷ್ಟು ಅತಿ ಶೀಘ್ರದಲ್ಲಿ ಈ ರೈತರಿಗೆ ಸಂಬಂಧಪಟ್ಟಂತ ರೈತರಿಗೆ ಪರಿಹಾರ ಒದಗಿಸಿಕೊಡಬೇಕು. ಯಾಕಂದ್ರೆ ರೈತರು ಇದೇ ದಾಳಿಂಬೆ ಮೂಲದ ಆದಾಯ ಒಂದು ಬಿಟ್ರೆ ಮತ್ತೆ ಮೂಲದಂತ ಯಾವುದೇ ಆದಾಯ ಇರಂಗಿಲ್ಲ ಈ ಭಾಗದ ರೈತರಿಗೆ. ಹಂಗಾಗಿ ಅವರೇನು ರಾಜಕಾರಣಿಗಳಲ್ಲ, ಅವ್ರು ಯಾರು ಉದ್ಯಮಿದಾರರು ಅಲ್ಲ. ಇದೇ ದಾಳಿಂಬೆಯನ್ನ ಅಥವಾ ಇದೇ ಜಮೀನನ್ನ ನಂಬಿಕೊಂಡು ಬದುಕುವಂತ ವ್ಯಕ್ತಿಗಳು ಅಥವಾ ಜೀವಿಗಳು ರೈತರು. ದಯಮಾಡಿ ಹೇಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಅವರಿಗೆ ಪರಿಹಾರವನ್ನ ದೊರಕಿಸಿಕೊಡಬೇಕು ಅನ್ನೋದೇ ಈ ನಮ್ಮ ಗಂಗೋತ್ರಿ ಟಿವಿಯ ಒತ್ತಾಯ. ಇಂಥ ಒಂದು ವಿಶೇಷವಾದಂತಹ ಸಂಚಿಕೆಗಳನ್ನ ತಮ್ಮ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇರ್ತೀನಿ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆ ನಂತರ ಈ ಒಂದು ವಿಷಯವನ್ನ ಹರಡಬೇಕಾಗಿರೋ ಒಂದು ಉದ್ದೇಶ ಆಗಿರೋದ್ರಿಂದ ದಯಮಾಡಿ ಪ್ರತಿಯೊಬ್ಬ ಎಲ್ಲಾ ರೈತರಿಗೂ ಈ ಒಂದು ಸಂಚಿಕೆಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭಾರತ ಮಾತಾ.